ಅವನೊಬ್ಬ ಹಾಗೆ, ಅವನೇ ನನ್ನ ಕ್ರಷ್. ಯಾಕೋ ಏನೋ ಡೇ ಬೈ ಡೇ ಅವನ ನೆನಪು ಅತಿಯಾಗಿ ಕಾಡುವಂತಾಗಿದೆ. ನಾನು 22ರ ವಯಸ್ಸವಳು. ನನಗೆ ಎಲ್ಲದರಲ್ಲೂ ಆಸಕ್ತಿನೂ ಜಾಸ್ತಿ, ಅತಿಯಾಗಿ ಎಕ್ಸ್ಪ್ಲೇನ್ ಮಾಡಬೇಕನ್ನುವ ಚಟನೂ ಜಾಸ್ತಿ. ಅವನೊಂದಿನ ಅವನ ಆ್ಯಟಿಟ್ಯೂಡ್, ಅವನ ನೋಟ, ಇನ್ನು ಅವನ ಕಣ್ಣು ನನ್ನ ಕಣ್ಣ ಇನ್ನೂ ಕಟ್ಟಿದಂತಿದೆ. ಅವನಿರುವುದೇ ಹೀಗೇನಾ? ಅವನೇಗೆ ಇಷ್ಟ ಅಹಂಕಾರಿ? ಅವನಿಗೆ ಅವನ ಪೊಸಿಷನ್ನ ಅಹಂಕಾರ ತಲೆಗೆ ಹತ್ತಿದೆಯಾ ಅನ್ನುವಷ್ಟರ ಮಟ್ಟಿಗೆ ಅವನು ನನ್ನ ಕಣ್ಣಿಗೆ ಮೊದಲ ಬಾರಿ ಕಾಣಿಸಿತು. ಅವನು ಮಂಗಳೂರು ಮೀನು, ಅತಿ ಬುದ್ಧಿವಂತ. ನಾನು ಬೆಂಗಳೂರು ಹುಡುಗಿ, ಅಪೋಸಿಟ್ ಕಲ್ಚರ್. ಹೀಗೆ ಅವನು ನಾನು ಒಂದೇ ಪ್ಲೇಸ್ನಲ್ಲಿ ವರ್ಕ್ ಮಾಡೋದು, ಅಂದರೆ ಒಂದೇ ಆಫೀಸ್ನಲ್ಲಿ. ಹಾಗಂತ ಮಾತಾಡದೆ ಇರಲಿಕ್ಕಾಗತ್ತಾ ಹೇಳಿ? ಮಾತಾಡೋದು ಕಾಮನ್. ಅವನೊಮ್ಮೆ ಮಾತಾಡಿಸಿದ್ದು ಇನ್ನೂ ಕಿವಿಯ ಅಂಚಲ್ಲಿ, ಮೊಬೈಲ್ನ ಸ್ಪೀಕರ್ನ ಮಗ್ಗಲಲ್ಲಿ, ಅವನ ಸ್ವರದಲ್ಲಿ ಇನ್ನೂ ನನ್ನ ಹೃದಯದ 4 ಭಾಗದಲ್ಲಿ ಹಾಗೆ ಹರಡ್ಕೊಂಡೇ ಇದೆ. ಅದೊಂದು ಸಂಜೆ ಕಾಫಿ ಗ್ಲಾಸ್ ಜೊತೆ ಟೇಬಲ್ನ ಮಗ್ಗಲಲ್ಲಿ ಕೂತು ಅವನು ಕೇಳಿದ ಸಾರಿ ಇನ್ನೂ ನನ್ನ ಮನದಲ್ಲಿನೇ ಇದೆ. ಅವನು ನನಗೆ ಸಿಗ್ತಾನಾ ಇಲ್ವಾ? ದೇವ್ರೆ, ಈ ಕ್ವಶನ್ ನಿಮಗೆ. ನನಗೆ ಅವನೊಂದಿಗೆ ಮಾತಾಡೋದಂದರೆ ತುಂಬ ಇಷ್ಟ. ಏಕೆಂದರೆ ಹೇಳಿ ಕೇಳಿ ಅವನು ನನ್ನ ಕ್ರಷ್. ಅವನೇ ನನ್ನ ಕ್ರಷ್.